ಯಾವುದಾದ್ರೂ ರೂಪದಲ್ಲಿ ಬರ್ತಾನೆ ಅಂತ ಕೇಳಿದ್ದೆ. ಇವತ್ತು ನೀವು ದೇವ್ರ ರೂಪದಲ್ಲಿ ಬಂದು ನಮ್ಮಿಬ್ಬರು ಮದುವೆ ಮಾಡಿಸಿದ್ದೀರಾ. ಸರ್, ನಿಮ್ಮ ಹೆಲ್ಪನ್ನ ನಾನು ಯಾವತ್ತೂ ಮರೆಯಲ್ಲ ಸರ್. ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಇಷ್ಟು ಈಸಿಯಾಗಿ ಗೊತ್ತಿಲ್ಲ ಅಂತ ಹೇಳಿಬಿಟ್ರೆ ಹೇಗಮ್ಮಯ್ಯ? ಅವೆಲ್ಲ ನನಗೆ ಗೊತ್ತಿಲ್ಲ. ಈ ಋಣನ ನೀವು ತೀರಿಸಲೇಬೇಕು. ಹೇಗೆ ತೀರಿಸ್ಬೇಕು ಹೇಳಿ ಸರ್, ಖಂಡಿತವಾಗ್ಲೂ ತೀರಿಸ್ತೀವಿ. ಪ್ರಾಮಿಸ್? ಪ್ರಾಮಿಸ್ ಸರ್, ಹೇಳಿ. ನೀವಿಬ್ಬರು ಯಾವಾಗಲೂ ಖುಷಿಯಾಗಿದ್ದು ಅದು ಏನೇ ಕಷ್ಟ ಬಂದರೂ ಹೊಂದಾಣಿಕೆಯಿಂದ ಇದ್ದರೆ ಸಾಕು. ನನಗೆ ಅದಕ್ಕಿಂತ ಖುಷಿ ಬೇರೆ ಇಲ್ಲ. ನಾನು ಪ್ರೀತಿನ ನಂಬ್ತೀನಿ, ಹಾಗೆ ಪ್ರೀತಿಸಿದವ್ರನ್ನೂ ನಂಬ್ತೀನಿ. ಸವಾಲು 1000 ಇರುತ್ತೆ, ಆದರೆ ಪ್ರೀತಿನ ಗೆಲ್ಲಬೇಕಾಗಿರೋದು ನಿಮ್ಮ ಕರ್ತವ್ಯ. ನೀವು ನಿಮ್ಮನ್ನು ವಿರೋಧಿಸೋರ ಮುಂದೆ ಗೆದ್ದು ತೋರಿಸ್ಬೇಕು. ಅದು ನೀವು ಪ್ರೀತಿ ಕೊಡೋ ಗೌರವ. ಅದ್ಯಾ, ನೀನು ಏನು ಅನ್ಕೊಂತೀಯೋ ಅದನ್ನು ಪಡ್ಕೊಳ್ಳೋದಕ್ಕೆ ಪ್ರೀತಿಯಿಂದ ಮಾತ್ರ ಸಾಧ್ಯ. ಅದನ್ನ ಬಿಟ್ಟು ಬದುಕ್ತೀನಿ ಅಂತ ಯಾವತ್ತೂ ಅನ್ಕೋಬೇಡಿ. ಪ್ರೀತಿ ಭಯನೂ ಹುಟ್ಟಿಸುತ್ತೆ, ಹಾಗೆ ಆ ಭಯನ ದೂರನೂ ಮಾಡುತ್ತೆ. ಅದನ್ನು ನಾವು ಹೇಗೆ ಸ್ವೀಕರಿಸ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಒನ್ಸ್ ಅಗೇನ್ ನಿಮ್ಮಿಬ್ಬರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್. ತೊಗೊಳಮ್ಮ. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ದ ಬೆಸ್ಟ್. ನಿಮ್ಮ ಜೀವನ ತುಂಬ ಖುಷಿಯಾಗಿರಲಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಒನ್ಸಿಗೆ. ನಿಮ್ಗೆ ಏನೇ ಬೇಕಿದ್ರು ಐ ಆಮ್ 1 ಕಾಲ್ ಅವೇ. ಸರಿ ಬಲ್ಲ ಸರ್, ಒಂದು ನಿಮಿಷ. ಏನು ಹೇಳಿ? ಒಳ್ಳೆ ಸ್ನೇಹಿತರಾಗಿ ಬಂಧು ಆಗಿ ನಮ್ಮ ಮದುವೆ ಮಾಡಿಸಿದ್ದೀರಾ. ನಿಮ್ಮ ಜೊತೆ ಒಂದು ಫೋಟೋ ತಗೊಬೋದಾ? ವೈ ನಾಟ್, ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್. ಓಕೆ, ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್. ಬಾಯ್ ಬಾಯ್. ಹ್ಯಾವ್ ಗುಡ್ ಟೈಮ್. ಅಣ್ಣ, ಇಲ್ಲೊಂದು ಬೈಕ್ ನಿಂತಿತ್ತು, ನಾನು ಅಬ್ಸರ್ವ್ ಮಾಡಿದ್ದೆ. ಅಂತ ಮೇಡಮ್ ಹೇಳ್ದಂಗೆ ಅವನೇನಾದರೂ ಎಸ್ಕೇಪ್ ಆಗಿರ್ಬೋದಾ? ಬಾ ನೋಡೋಣ. ಮೇಡಮ್ ಹೇಳ್ದಂಗೆ ಎಸ್ಕೇಪ್ ಆಗ ಅನ್ಕೋಣ. ಇವನು ಮನೇಲೆ ಇದ್ದ ಅಣ್ಣ, ಹೆಂಗಣ್ಣ ಎಸ್ಕೇಪ್ ಆದ ಅವನು? ನೀನೇನು ಮಾಡ್ತಾಯಿದ್ದೆ? ಏನು ಗೆಲ್ಸ್ಕೇಳ್ತಾ ಇದ್ದ? ಮೇಡಮ್ ಏನಂದ್ರು? ಅಮ್ಮ ಮೇಲೆ ಒಂದು ಕಣ್ಣಿಟ್ಟಿರು ಅಂತ. ಈಗ ಏನಂತ ಉತ್ತರ ಕೊಡ್ಲು? ಅಷ್ಟೇ ಅಷ್ಟೇ ಕಣ, ನಮ್ಮ ಕಥೆನ ಮುಗಿಸ್ತಾರೆ. ಆದ್ಯ 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 ಮೊದಲು ಇದಕ್ಕೆ ವಿಷ ಕೊಂದಾಗ್ಬಿಡ್ಬೇಕು. ಯು ಜಸ್ಟ್ ಶಟ್ ಅಪ್, ಜಸ್ಟ್ ಶಟ್ ಅಪ್. ಡೈ, ನೀನು ಏನು ಅನ್ಕೊಂಡಿದ್ಯಾ? ನೀನು ಏನು ಅನ್ಕೊಂಡಿದ್ಯಾ? ನೋಡಿ, ಮನೇಲಿ ಒಬ್ರೇ ಒಬ್ರು ಒಂದು ಮಾತಾಡಬಾರ್ದು. ಮದುವೆ ಎಂಗೇಜ್ಮೆಂಟ್ ಎಲ್ಲ ಕ್ಯಾನ್ಸಲ್ ಮಾಡೋದ್ರಲ್ಲಿ ನೀನ್ ಎಕ್ಸ್ಪರ್ಟ್ ಅಲ್ವಾ? ನನ್ನ ಜೀವನ ಹಾಳು ಮಾಡೋಕ್ಕೆ ರೆಡಿ ಆಗಿದೆಯಲ್ಲೋ ರಾಸ್ಕಲ್. ನಿನ್ನ ಇಲ್ಲಿಯವ್ರಿಗೆ ಮೈ ಇಟ್ಕೊಂಡಿದೆ ತಪ್ಪಾಗೋಯ್ತು. ಯಾವತ್ತೂ ಹಂಗೆ ಗತಿ ಕಾಣಿಸಿದ್ರೆ ಇವತ್ತಿಗೆಲ್ಲ ಆಗ್ತಾನೆ ಇರಲಿಲ್ಲ.
ವಿಕ್ಕಿ, ನಾನು ನಿಮ್ಗೆ ಹೇಳಿದ್ದೆ ತಾನೆ ಈ ಚೀಕುನ ಮಂಟಪಕ್ಕೆ ಕರ್ಕೊಂಬರೋದು ಬೇಡ ಅಂತ. ಈಗ ನೋಡಿ ಏನಾಯ್ತು ಅಂತ. ಇವನ ಕೊಂದ್ರು ಬುದ್ಧಿ ಬರಲ್ಲ. ಇದನ್ನ ವಿಕ್ಕಿ ಅದೇನ್ ಮಾಡ್ತು ಅಂತ ಅಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಇದು ಕಾಲಿಟ್ ಕಡೆ ಎಲ್ಲ ಹಾಳಾಗೋಗುತ್ತೆ. ನನ್ನ ಪಾಲಿಗೆ ಶಕುನಿ ಅಪಶಕುನ. ಚಿಕ್ಕಿ, ನನ್ನ ಮದುವೆ ಆಗೋದಿಲ್ವ ಚಿಕ್ಕಿ? ಏನಾಯ್ತು ಚಿಕ್ಕಿ ನನ್ನ ಮದುವೆ? ಯಾಕೆ ಹೀಗೆಲ್ಲ ಆಗೋಯ್ತು ಚಿಕ್ಕಿ? ಈ ಚೀಕು ಇದಾನಲ್ಲ ಇವನೇ ಆದ್ಯ ಓಡೋಗೋದಕ್ಕೆ ಹೆಲ್ಪ್ ಮಾಡಿದ್ದಾನೆ. ಚಿಕ್ಕಿ, ನಂಗೆ ಆದ್ಯ ಬೇಕು ಚಿಕ್ಕಿ. ಆದ್ಯ ಇಲ್ಲಾಂದ್ರೆ ನನಗೆ ಆದ್ಯ ಬೇಕು ಚಿಕ್ಕಿ. ಆದ್ಯ ಚಿಕ್ಕಿ. ಇಲ್ಲೇನು ಕೋತಿ ಕುಣಿತಿದ್ಯಾ? ಇಲ್ಲೇನು ಕೋತಿ ಕುಣಿತಿದ್ಯಾ? ಯಾಕೆಲ್ರಿ ನೋಡ್ತಿದ್ದೀರಾ? ಏನಾದ್ರೂ ಮಾತಾಡಿ. ವಿಕ್ಕಿ ಸಮಾಧಾನ ಮಾಡ್ಕೊಳ್ಳೋ. ನೀನ್ ಆಡ್ತಿರೋದ್ ನೋಡ್ತಾ ನಮ್ಗೆಲ್ಲ ಭಯ ಆಗ್ತಿದೆ ಕಣೋ. ಹಾ ಜಕ್ಕಿ, ನನಗೂ ತುಂಬಾ ಭಯ ಆಗ್ತಿದೆ. ಆದ್ಯ ನನಗೆ ಸಿಗ್ತಾಳೋ ಇಲ್ವೋ ಅನ್ನೋದು. ವಿಕ್ಕಿ, ನೀನು ಆದ್ಯನ ಮರ್ತ್ಬಿಡೋದು ಒಳ್ಳೇದು ಅನ್ಸುತ್ತೆ. ಏನಂದೆ? ಆದ್ಯನ ಮರ್ತು ಬಿಡ್ಬೇಕಾ? ಇಲ್ಲ, ಚಾನ್ಸೇ ಇಲ್ಲ. ಆದ್ಯ ನನ್ನವಳು. ಅವಳೆಲ್ಲ ಇದ್ರು ವಾಪಸ್ ಕರ್ಕೊಂಬನ್ನಿ. ನನಗವಳು ಬೇಕು. ನಾನು ಅವಳ ಮದುವೆ ಆಗಬೇಕು ಅಷ್ಟೇ. ಲೋ ವಿಕ್ಕಿ, ನಿನ್ನ ಪರಿಸ್ಥಿತಿ ನಮಗೆ ಅರ್ಥ ಆಗುತ್ತೋ? ಸ್ವಲ್ಪ ಸಮಾಧಾನ ಮಾಡ್ಕೋ. ಸಮಾಧಾನ ಸಮಾಧಾನ. ಚಿಕ್ಕಿ ಇಲ್ಲಿ ಆದ್ಯ ಇಲ್ಲಿ ಏನ್ ಏನ್ ಸಮಾಧಾನದಿಂದ ಇರೋದು? ನನಗೆ ಎಷ್ಟು ನೋವು ಆಗ್ತಿದೆ ಅನ್ನೋದು ಗೊತ್ತಾ ನಿಮಗೆ? ಮಾಮ್, ನೀವೇ ತಾನೇ ಆದ್ಯ ನನಗೆ ಹೆಂಡತಿ ಆಗ್ತಾಳೆ ಅಂತ ಹೇಳ್ತಿದ್ದು? ಚಿಕ್ಕಿ ಎಲ್ಲಿ ಆದ್ಯ? ಸೊಸೆ ಯಾಕೆ ಬಂದಿಲ್ಲ? ಎಲ್ರೇ ಆದ್ಯ? ಆದ್ಯ ಇಲ್ಲಿ? ಪೇಯ್ನ್ ಆಗ್ತಿದ್ಯಪ್ಪ, ಪೇಯ್ನ್ ಆಗ್ತಿದೆ. ನಿಮಗಿದೆಲ್ಲ ಎಲ್ಲ ಅರ್ಥ ಆಗುತ್ತೆ. ಹುಚ್ಚರ ಥರ ಮಾತಾಡಬೇಡ ನೀನು. ನಿನಗೆ ಎಷ್ಟು ನೋವಿದೆಯೋ ಅದು 10 ಪಟ್ಟು ನಮಗಿದೆ. ನಿನ್ನ ಅಮ್ಮ ನೋಡು, ಅವಳಿಗೆ 100 ಪಟ್ಟಿದೆ. ಸುಮ್ಮನೆ ನಿಂತ್ಕೋಬೇಕು ಅಂದ್ರೆ ನಿಂತ್ಕೋಬೇಕು ಅಷ್ಟೇ. ಮಾತಾಡಿದ್ರೆ ಹೊಡೆದ್ಬಿಡ್ತೀರಾ ನೀವು? ನೋವು ಹೇಳ್ಕೊಂಡ್ರೆ ಹೊಡೆದ್ಬಿಡ್ತೀರಾ ನೀವು? ಹೌದಪ್ಪ. ಬಾಯಿ ಮುಚ್ಕೊಂಡು ಕೂತ್ಕೊಬಿಡ್ತೀನಿ. ಬಾಯಿ ಮುಚ್ಕೊಂಡು ಕೂತ್ಕೊಬಿಡ್ತೀನಿ. ಮದುವೆಗೆ ರೆಡಿ ಆಗಿದ್ದು ಅಂತರ್ಪಟ್ಟೆ ಹಿಡಿದಿದ್ದು ಆದ್ಯ ಬರ್ತಾಳೆ ಅಂತ ಕಾದಿದ್ದು. ಎಲ್ಲಿ ಆದ್ಯ ಬರಲೇ ಇಲ್ಲ. ಓಡೋಬಿಟ್ಲು. ವಿಕ್ಕಿಗೆ ಬೈಬೇಡಿ ನೀವು. ಎಲ್ಲ ಆಗಿದ್ದು ಆ ಆದ್ಯದಿಂದ. ಈಗ ನೋಡಿ ನಮ್ ವಿಕ್ಕಿ ಹೇಗಾಗಿದ್ದಾನೆ ಅಂತ. ಮೋಸ್ಕಾತಿ ಆ ಆದ್ಯ.
ನನಗೆ ಯಾರ ಜೊತೆನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. ಆದರೆ ನಾನಂತೂ ಸುಮ್ಮನೆ ಇರಲ್ಲ. ಇದಕ್ಕೆ ಕಾರಣ ಆದವರನ್ನ ಹೊರಗಡೆ ಎಳಿದೆ ಅಂತೂ ಬಿಡಲ್ಲ.